ಆತ್ಮೀಯ ಶಿಕ್ಷಕ ಬಾಂಧವರೇ, ಈ ವಿಡಿಯೋದಲ್ಲಿ ಸುಂದರವಾದ ಮನೆಯ ಉದ್ಯಾನವನವನ್ನು ವೀಕ್ಷಿಸೋಣ. ಆತ್ಮೀಯರೇ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದಲ್ಲಿ ವಾಸವಾಗಿರುವ SJFC ಪ್ರೌಢಶಾಲೆ ಯಳವತ್ತಿ ಗ್ರಾಮದಲ್ಲಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಾರುತಿ ಬೆಳಗಟ್ಟಿ ಸರ್ ಹಾಗೂ STPMB ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಲೀಲಾವತಿ ಬೆಳಗಟ್ಟಿ ಅವರ ಮನೆಯ ಸುಂದರ ಕೈತೋಟವನ್ನು ನಾವಿಲ್ಲಿ ನೋಡಿ ಆನಂದಿಸೋಣ. ಆತ್ಮೀಯರೇ, ಈರ್ವರು ದಂಪತಿಗಳು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಧಾರೆ ಎರೆದು ಸುಶಿಕ್ಷಿತರನ್ನಾಗಿ ಮಾಡುವಂತೆ ತಮ್ಮ ಮನೆಯ ಅಂಗಳದ ಸುಮಾರು 25 ಬಗೆಯ ದಾಸವಾಳ ಗಿಡಗಳಿಗೆ, 21 ಬಗೆಯ ಗುಲಾಬಿ ಗಿಡಗಳಿಗೆ ಹಾಗೂ 100 ಬಗೆಯ ನಿತ್ಯ ಹೂ ಬಿಡುವ ಗಿಡಗಳಿಗೆ ಮತ್ತು ಸಸಿಗಳಿಗೆ ನೀರು, ಗೊಬ್ಬರ ಎರೆದು ಅವುಗಳನ್ನು ಅಕ್ಕರೆಯಿಂದ ಬೆಳೆಸಿ ತಮ್ಮ ಉದ್ಯಾನವನದಲ್ಲಿ ನಳನಳಿಸುವಂತೆ ಮಾಡಿದ್ದಾರೆ. ತಮ್ಮ ಅತಿ ಜಂಜಾಟದ ಜೀವನದಲ್ಲಿಯೂ ಬಿಡುವು ಮಾಡಿಕೊಂಡು ಬೇಸರಿಸಿಕೊಳ್ಳದೆ ಉತ್ತಮ ಮಣ್ಣು ತರಿಸಿ ತಾವೇ ಗೊಬ್ಬರ ತಯಾರಿಸಿಕೊಂಡು ಸೂಕ್ತ ಕುಂಡಲಗಳಲ್ಲಿ ನೆಟ್ಟು ಪೋಷಿಸುವ ಅವರ ಪರಿಶ್ರಮ ಉದ್ಯಾನವನದ ತುಂಬ ಎದ್ದು ಕಾಣುತ್ತದೆ. ಶ್ರೀ ಮಾರುತಿ ಬೆಳಗಟ್ಟಿ ಸರ್ ಅವರು ತಮ್ಮ ಕಾರ್ಯನಿಮಿತ್ತ ಎಲ್ಲಿಗೆ ಹೋದರೂ ಬರುವಾಗ ಹಲವಾರು ವಿಧದ ಹೂಗಿಡಗಳನ್ನು ಖರೀದಿಸಿ ತರುವುದನ್ನು ರೂಢಿಸಿಕೊಂಡಿದ್ದಾರೆ. ಹೀಗೆ ತಂದ ಹೂಗಿಡಗಳನ್ನು ಮೊದಲು ನೆರಳಿನಲ್ಲಿ ಚಿಕ್ಕ ಚಿಕ್ಕ ಕುಂಡಲಗಳಲ್ಲಿ ಹಚ್ಚಿ ಅವು ಚೆನ್ನಾಗಿ ಬೇರು ಬಿಟ್ಟ ನಂತರ ದೊಡ್ಡ ಕುಂಡಲಗಳಲ್ಲಿ ನೆಡುತ್ತಾರೆ. ಶ್ರೀಮತಿ ಲೀಲಾವತಿ ಮೇಡಮ್ ಅವರು ಪ್ರತಿ ಸಸ್ಯದ ಹೆಸರನ್ನು ತಿಳಿದುಕೊಂಡು ಅದನ್ನು ಬೆಳೆಸುವ ವಿಧಾನವನ್ನು ಬಲ್ಲವರಿಂದ ಅಥವಾ ಯೂಟ್ಯೂಬ್ ಮೂಲಕ ತಿಳಿದುಕೊಂಡು ಪೂರಕ ವಾತಾವರಣ ಒದಗಿಸಿ ಬೆಳೆಸುತ್ತಾರೆ. ಇವರು ತಮ್ಮ ಉದ್ಯಾನದ 100 ಬಗೆಯ ಹೂಗಿಡಗಳ ಹೆಸರುಗಳನ್ನು ನಿರರ್ಗಳವಾಗಿ ಹೇಳುವುದನ್ನು ಕೇಳುವುದೇ ಮಹದಾನಂದ ನೀಡುತ್ತದೆ. ತೋಟದಲ್ಲಿ ಬಿದ್ದ ಎಲೆಗಳು, ಅಡುಗೆ ಮನೆಯ ತ್ಯಾಜ್ಯ ಹಾಗೂ ಹಣ್ಣಿನ ಸಿಪ್ಪೆಗಳಿಂದ ತಾವೇ ಸಾವಯವ ಗೊಬ್ಬರ ತಯಾರಿಸಿ ಗಿಡಗಳಿಗೆ ಹಾಕುವುದು ಇವರ ವಿಶೇಷತೆಯಾಗಿದೆ. ಆತ್ಮೀಯರೇ, ಈ ದಂಪತಿಗಳು ಬಹಳ ಮುತುವರ್ಜಿಯಿಂದ ಸುಂದರ ಹೂಗಿಡಗಳ ಮೂಲಕ ಸ್ವರ್ಗದ ಭಾಗವೊಂದನ್ನು ತಮ್ಮ ಮನೆಯ ಮುಂದೆ ನಿರ್ಮಿಸಿದ್ದಾರೆ. ಕಣ್ಮನ ಸೆಳೆಯುವ ಸುಂದರ ಕೈತೋಟದ ಒಡೆಯರಾದ ಶ್ರೀ ಮಾರುತಿ ಬೆಳಗಟ್ಟಿ ಸರ್ ಹಾಗೂ ಶ್ರೀಮತಿ ಲೀಲಾವತಿ ಬೆಳಗಟ್ಟಿ ಮೇಡಮ್ ಅವರಿಗೂ ತುಂಬು ಹೃದಯದ ಹೂಭರಿತ ಧನ್ಯವಾದಗಳು.